ಹಲೋ ಮೈ ಡಿಯರ್ ಬಾಯ್ಸ್ ಅಂಡ್ ಗರ್ಲ್ಸ್, ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಹಾಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತಗಳು. ನಾನು ಇವಾಗ ನಮ್ಮ ಅಮ್ಮನ ತವರೂರು ಹಾಗೂ ಉಲ್ಲಾಸ್ ಶಿಗ್ಗಿಹಳ್ಳಿ, ನಮ್ಮ ಗ್ರೂಮ್ ಟು ಬಿ ಅವರ ಊರು ಬೆಂಡಿಗಿರಿಯಲ್ಲಿದ್ದೇನೆ. ಸೊ ಎಸ್, ಇನ್ನು 2 ದಿನ ಆದಮೇಲೆ ಅಂದರೆ ಸ್ಯಾಟರ್ಡೆ 13th ಏಪ್ರಿಲ್ಗೆ ನಮ್ಮ ಉಲ್ಲಾಸ್ ಶಿಗ್ಗಿಹಳ್ಳಿ ಅವರ ಮದುವೆ ಇದೆ. ನಾನು ಆ್ಯಕ್ಚುಲಿ ಬುಧವಾರ ರಾತ್ರಿಯಲ್ಲಿ ಬೆಂಗಳೂರಿಂದ ಬಿಟ್ಟು ಗುರುವಾರ ಬೆಳಗ್ಗೆ ಇಲ್ಲಿ ಬರೋ ಪ್ಲ್ಯಾನ್ ಹಾಕಿದ್ದೆ. ಆದರೆ ಎಲ್ಲರೂ ಫ್ರೆಂಡ್ಸು ಏನಪ್ಪ ನಿಮ್ಮ ಮಾವನ ಮದುವೆ ಇದೆ, ಏನು ಬರೀ 2 ದಿನ ಆಗ್ತಾಯಿದೆಯಾ ಅಂತ ಎಲ್ಲರ ಕಡೆಯಿಂದ ಉಗ್ಗಿಸ್ಕೊಂಡು 3 ದಿನ ರಜೆ ಹಾಕಿ ಟ್ಯೂಸ್ಡೇ ಬೆಳಿಗ್ಗೆ ಇಲ್ಲಿ ಬಂದೆ. ಸೊ ಆ್ಯಕ್ಚುಲಿ ಇವತ್ತಿಂದ ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಏನಂದರೆ ಇನ್ನವರೆಗೂ ನಾನು ಮದುವೆ ಆಯಿತು ಮತ್ತು ಯಾವುದು ಫಂಕ್ಷನ್ ಆಯಿತು ಇನ್ನವರೆಗೂ ಅಷ್ಟೊಂದು ಭಾಗವಹಿಸಿಲ್ಲ. ಸೊ ನನಗೂ ಕೂಡ ಇದು ಫಸ್ಟ್ ಟೈಮ್. ನನಗೂ ಕೂಡ ಅಷ್ಟೊಂದು ಐಡಿಯಾ ಇಲ್ಲ ಮದುವೆಗೆ ಮುಂಚೆ ಮದುವೆ ದಿನ ಯಾವ ಕಾರ್ಯಕ್ರಮ ಇರುತ್ತೆ ಅಂತ. ಸೊ ನಾನು ಈಗ ಎಕ್ಸ್ಪ್ಲೋರ್ ಮಾಡಬೇಕದನ್ನು. ಸೊ ಇಲ್ಲಿ ಮೇಲೆ ಟೆರ್ರಸ್ ಮೇಲೆ ಇವಾಗಲೇ ಎಲ್ಲ ಮಂಟಪ ಹಾಕಿದ್ದಾರೆ ನೋಡ್ಬೋದು. ಮತ್ತು ಮನೆ ಮುಂದೆ ಕೂಡ ಮಂಟಪ ಹಾಕಿದ್ದಾರೆ. ಸೊ ಅಲ್ಲಿ ಬ್ಯಾಂಜೋ ಕೂಡ ಬಂದಿದೆ ಆಲ್ರೆಡಿ. ಕಾರ್ಯಕ್ರಮ ಏನಪ್ಪ ಅಂತಂದರೆ, ಮದುವೆ ಆಗೋ ಹುಡುಗ ಊರಲ್ಲಿರೋ ಎಲ್ಲ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ಬರಬೇಕಂತೆ. ಸೊ ಇವಾಗ ನಾನು ಹೋಗ್ತಾ ಇದ್ದೀನಿ, ಅಲ್ಲಿ ಏನು ಕಾರ್ಯಕ್ರಮ ಮಾಡ್ತಾರೆ, ಯಾವ ಥರ ಪೂಜೆ ಮಾಡ್ತಾರೆ ಅಂತ ನಾನು ನೋಡ್ತೀನಿ, ನಿಮಗೂ ತೋರಿಸ್ತೀನಿ. ಸೊ ಲೆಟ್ಸ್ ಎಕ್ಸ್ಪ್ಲೋರ್. ಸೊ ಗೈಸ್, ಇವಾಗ ನಮ್ಮದು ಫಸ್ಟ್ ದೇವಸ್ಥಾನ ಮುಗಿತು, ಬೆಂಡಿಗಿರಿ ಗ್ರಾಮ ದೇವತೆ. ಸೊ ಅಲ್ಲಿ ದೇವತೆಗೆ ಹೋಳಿಗೆ, ಕಾಯಿ, ಸೀರೆ ಎಲ್ಲ ಅರ್ಪಣೆ ಮಾಡಿ ಪೂಜೆ ಮಾಡಿದರು. ಸೊ ಇದೇ ಥರ ಇನ್ನು 7-8 ದೇವಸ್ಥಾನ ಇದಂತೆ. ಒಳ್ಳೇದಾಯಿತು, ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಬಂದಿದ್ದೀನಿ. ಸೊ ಗೈಸ್, ಇವಾಗ ದೇವಸ್ಥಾನ ಎಲ್ಲ ಸುತ್ತಾಡೋದು ಮುಗಿತು. ಅರೌಂಡ್ 2 to 3 hours ತೊಗೊಂಡ್ವಿ ನಾವು. ಇವಾಗ ಇಲ್ಲಿಗೆ ಬಂದು ಇವಾಗ ನೆಕ್ಸ್ಟ್ ಕಾರ್ಯಕ್ರಮ ಏನಂದ್ರೆ ಜಾಂಗ್ ಬಲು ಅಂತೆ. ಸೊ ಏನಂತ ಅಂದ್ರೆ ನನಗೂ ಗೊತ್ತಿಲ್ಲ. ಸೊ ನೋಡುವ ನಡೀವಿ. ಸೊ ಇವಾಗ ನಡೆಯುತ್ತಿರುವ ಕಾರ್ಯಕ್ರಮ ಏನಪ್ಪ ಅಂತಂದರೆ ಜಾಂಗ್ ಬಲು ಅಂತ ಹೇಳಿ. ಸೊ ಇದರ ಉದ್ದೇಶ ಏನಪ್ಪ ಅಂತಂದರೆ, ಉಲ್ಲಾಸ್ ಅವರ ಮನೆ ದೇವರು ಮೈಲಾರ ಲಿಂಗೇಶ್ವರ. ಸೊ ಆ ದೇವರಿಗೆ ಈ ಪೂಜೆಯನ್ನು ಅರ್ಪಣೆ ಮಾಡ್ತಾರೆ. ಸೊ ಇದಾದಮೇಲೆ ಇವತ್ತು ಕೂಡ ಇಲ್ಲಿ ಬಂದವರೇ ಇದೆಲ್ಲ ನಮ್ಮ ಮನೇಲಿ ಊಟ ಇರುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ಕಾರ್ಯಕ್ರಮ. ಏನು ಮಾಡುತ್ತಾರೆ ಐದು
चांगलं उल्लास आणला जोरसे ಎಲ್ಲ ಸುರಿಬೇಡಿ प्रीतम लास्ट ಸೊ ಇವತ್ತಿನ ಫಸ್ಟ್ ಕಾರ್ಯಕ್ರಮ ಏನಪ್ಪ ಅಂತಂದರೆ ಅರಿಶಿನ ಕಾರ್ಯಕ್ರಮ. ಸೊ ನಮ್ಮ ಕಡೆ ಎಲ್ಲ 2 ಟೈಮ್ ಅರಿಶಿನ ಆಡ್ತಾರೆ. ಒಂದು ಮದುವೆಗಿಂತ ಮುಂಚೆ ಹುಡುಗನ ಕಡೆಯವರು ಅವ್ರ ಮನೆಯಲ್ಲಿ ಅರಿಶಿನ ಹಚ್ಚೋ ಕಾರ್ಯಕ್ರಮ ಮಾಡ್ತಾರೆ, ಮತ್ತು ಹುಡುಗಿಗೆ ಕಡೆಯವರು ಅವ್ರ ಕಡೆ ಮಾಡ್ತಾರೆ. ಸೊ ಇವಾಗ ನಮ್ಮ ಕಡೆ ನಡೀತಾ ಇದೆ. ಇದಕ್ಕಿಂತ ಮುಂಚೆ ಇವತ್ತು ಬೆಳಿಗ್ಗೆ ಒಳಕಲ್ ಪೂಜೆ, ಆಮೇಲೆ ಮೆಹಂದಿ ಕಾರ್ಯಕ್ರಮ ಮತ್ತು ಹೆಣ್ಣು ಮಕ್ಕಳಿಗೆ ಬಳೆ ಉಡ್ಸೋ ಕಾರ್ಯಕ್ರಮ ಇತ್ತು. ಬಟ್ ಅದನ್ನೆಲ್ಲ ಕವರ್ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ಇದನ್ನು ಎಂಜಾಯ್ ಮಾಡುವ. ಅಮ್ಮ ಅಮ್ಮ ಇವತ್ತಿನ ಕೊನೆಯ ಕಾರ್ಯಕ್ರಮ ಏನಪ್ಪ ಅಂತಂದರೆ ನಿಬ್ನ ಕರ್ಕೊಂಡು ಬರೋದು ಅಂತ ಹೇಳಿ. ನಿಬ್ನ ಕರ್ಕೊಂಡು ಬರೋದು ಅಂತ ಹೇಳಿದ್ರೆ ಹುಡುಗನ ಕಡೆಯವರು ಹುಡುಗಿ ಮನೆಗೆ ಹೋಗಿ ಅವ್ರನ್ನೆಲ್ಲ ಕರ್ಕೊಂಡು ಬರ್ತಾರೆ. ಫಸ್ಟ್ ಅವ್ರು ಬಂದು ದೇವಸ್ಥಾನದಲ್ಲಿ ಇರ್ತಾರೆ, ಆಮೇಲೆ ಅಲ್ಲಿ ಪೂಜೆ ಎಲ್ಲ ಮುಗಿಸಿ ಮನೆಗೆ ಹೋಗಿ ಹುಡುಗನ ಮನೆಗೆ ಹೋಗಿ ಅಲ್ಲಿಂದ ಎಲ್ಲರೂ ಕೂಡಿ ಕಲ್ಯಾಣ ಮಂಟಪಕ್ಕೆ ಹೋಗ್ತಾರೆ. ಸೊ ಕಲ್ಯಾಣ ಮಂಟಪ ತಲುಪಿದ ಮೇಲೆ ಮತ್ತೆ ಎಲ್ಲರಿಗೂ ಊಟ ಇರುತ್ತೆ, ಮತ್ತು ಕೊನೆಯದಾಗಿ ಅಲ್ಲಿ ಬಸ್ಟಿಗೆ ಅಂತ ಕಾರ್ಯಕ್ರಮ ಮಾಡ್ತಾರೆ. ಸೊ ಅಲ್ಲಿ ಹೋಗಿ ನೋಡುವ ಏನಂತ ಅದು.
ಅವ್ರಿಗೆ ಪಾಪ ನೀರು ಬೇಕು, ನೀರು ಕೊಡ್ತೀನಿ. ಹಾಂ ಗ್ಯಾಂಗ್ ಕುಂತಿದ್ದ ಇಲ್ಲಿ. ಹೆಂಗಿದೆ ಊಟ? ಚಲೋ ಐತಿ. ಬಜ್ಜಿ ಬಜ್ಜಿಯಲ್ಲಿ ಬಜ್ಜಿ ಹೆಂಗಿದೆ ಬಜ್ಜಿ? ತಿನ್ನಿ ತಿನ್ನಿ. ಉಲ್ಲಾಸ ರೋಸ್ ನಿಡ್ಕೋ, ಪ್ರಪೋಸ್ ಮಾಡು. ಅಲ್ಲೇನು ಈಗ ಸದ್ಯಕ್ಕೆ ಬೇಡ ಅಂತನ್ನ, ಆಮೇಲೆ ಲಾಸ್ಟ್ನೇಕನ ಕೊಡೋಣ ಇವು. ಇಲ್ಲ ಏ ಅವಡಿ ಈಗ ಹತ್ತೈತೇನ ಮತ್ತೇನ ಟೈಮ್ನಾಗ ಎಂತ ಮಾಡ್ತದ. ಗೈಸ್ ಇವಾಗ ಅರ್ಶನ ಕಾರ್ಯಕ್ರಮ ಮುಗೀತು. ಬೆಳಿಗ್ಗೆ ಹೆಚ್ಚು ಕಡಿಮೆ 7 ಗಂಟೆಗೆ ಸ್ಟಾರ್ಟ್ ಆಗಿ ಅರೌಂಡ್ 1 ಗಂಟೆ ಕಾಲ ನಡೀತು. ಇವಾಗ ನಡೆಯುತ್ತಿರೋದು ದೇವರಕ್ಕೆ ಕಾಳು. ಸೊ ಆ್ಯಕ್ಚುಯಲ್ ಆಗಿ ಮದುವೆ ಇಲ್ಲೇ ನಡೆಯುತ್ತೆ, ಇಲ್ಲೇ ತಾಳಿ ಕಟ್ತಾರೆ. ಇಲ್ಲಿ ಎಲ್ಲ ಕ್ಲೋಸ್ ಮೆಂಬರ್ಸು ಮತ್ತು ಫ್ಯಾಮಿಲಿಯವರು ಇರ್ತಾರೆ. ಸೊ ಇದಾದಮೇಲೆ ಮುಹೂರ್ತದ ಪ್ರಕಾರ 12:15ಗೆ ಸಪ್ತಪದಿ ಮತ್ತು ಮುಹೂರ್ತದ ಅಕ್ಕಿ ಕಾಳು ಇರುತ್ತೆ. ಏನಂದ್ರೆ ಏನೇನು ಇಷ್ಟು ವೆಸ್ಟ್ ಹೆಂಗಿದೆ ಊಟ? ಏನಾದ್ರು ರೆಸ್ಪಾನ್ಸ್ ಕೊಡಿ. ಮಸ್ತ್ ಐತಿ. ಹೆಂಗಿದೆ? ಹಾಂ ಸಖತ್ತ ಕಸಾಯ ಜವನ್ ಮಸ್ತ್. ಏನೇನು ಟೇಸ್ಟ್ ಮಾಡಿದೆ ನೀನು? ಹೆಂಗಿದೆ? ಸಖತ್ತಾಗಿದೆ ಅಲ್ಲ? ಹಾಂ ಹೆಂಗಿದೆ ಹರ್ಷಿತನ? ಚೆನ್ನಾಗಿದೆ. ಚೈತ್ರ ಅಕ್ಕ ತುಳು ಭಾಷೆಯಲ್ಲಿ ಚಂದ ಉಂಟು ಅಂತ ಹೇಳ್ತಾ ಇದ್ದಾರೆ. ಬಾಯ್ 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 ಬಾಯ್.